Sorry. SSB Rajasthan versus Aniket Patil Baramati. Next match, SSB Rajasthan versus Aniket Patil Baramati. ಈ ಸ್ಪರ್ಧೆಯ ಆರಂಭದ ಅವಧಿಯಲ್ಲಿ ದಾದಾ ಸಾಹೇಬ್ ಒಳಭಾಗದಲ್ಲಿ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ವಿರುದ್ಧವಾಗಿ ಸ್ಪರ್ಧೆ ಅಭಿಮಾನಿ ಬಳಗ ಒಳಭಾಗದಲ್ಲಿ ಒಂದು ತಂಡವಾಗಿದೆ. ಎರಡು ಪ್ರಬಲ ತಂಡಗಳು ಪ್ರಸ್ತುತ ಒಳಭಾಗದಲ್ಲಿ ಹೋರಾಟದಲ್ಲಿದೆ. ಬೆರೆತ ಆಕ್ರಮಣದಲ್ಲಿ ಪ್ರಮುಖ ತಂಡದ ಅಂಕಣದಿಂದ ಅಂಕದರದಲ್ಲಿ ಬೆರೆತರ ಆಕ್ರಮಣ ಯಶಸ್ವಿಯಾಗಿದೆ. ಮೊದಲ ಅಂಕ ಅಭಿಮಾನಿ ಬಳಗದ ಖಾತೆಯಲ್ಲಿ ಜೋಡಿಯಾಗ್ತಾರೆ. ಸಮರ್ಥವಾದ ಎರಡು ತಂಡಗಳ ಶ್ರೇಷ್ಠ ಪ್ರದರ್ಶನವನ್ನು ಕೆಳಭಾಗದಲ್ಲಿ ಕಾಣಬಹುದಾಗಿದೆ. ಅತಿ ನಿರೀಕ್ಷೆಯನ್ನ ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ ಪರಿಣಾಮಕಾರಿ ಸ್ಪರ್ಧೆಯ ಹೋರಾಟಗಳನ್ನು ಒಳಭಾಗದಲ್ಲಿ ಕಾಣಬಹುದಾಗಿದೆ. ಒಂದು ಒಂದರ ಸಮಬಲದಲ್ಲಿ ಕದನವಿದೆ. ವೀರೇಂದ್ರ ಮುರಳಿ ಒಳಭಾಗದಲ್ಲಿ ದಾಳಿ ತನ್ನ ಪ್ರಯತ್ನವನ್ನು ಮಾಡಲು ಪರಿಸ್ಥಿತ 2-1 ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಮುನ್ನಡೆ 1 ಅಂಕದಲ್ಲಿದೆ. ಮೊದಲ ಅವಧಿಯ ವೇಳೆಯಲ್ಲಿ ಅತ್ಯಂತ ಪ್ರಬಲ ಎರಡು ತಂಡಗಳು ಪರಸ್ಪರ ಸೆಣಸಾಟದಲ್ಲಿವೆ. ಯಶಸ್ವಿಯಾದ ಕಮ್‌ಬ್ಯಾಕ್ ಅಲ್ಲಿ 3-2 ಮಲ್ಟಿಪಲ್ ಪಾಯಿಂಟ್ ಬರುತ್ತದೆ. ಒಂದು ಗೋಲ್ ಆಟಗಾರರಲ್ಲಿ ಕೂಡ ಒಳಭಾಗದಲ್ಲಿ ಎರಡು ಅಂಕಗಳ ಅಂತರದಲ್ಲಿ ರಚನಾ ದಾಳಿಯಲ್ಲಿರುವಂತಹ ಮೂಲತಃ ಹಂಸನದ ರತನಾಗಿ ಜೂನಿಯರ್ ರತನ ದಾಳಿಯಲ್ಲಿ ನಂತರ ಕರ್ನಾಟಕ ಸಿಂಗ್ ನ್ಯಾಷನಲ್ ಆಡಿರುವಂತಹ ಅನುಭವದ ಅತ್ಯಂತ ಚುರುಕಿನ ಪಾದಚಲನೆಗಳ ಜೊತೆಗೆ ಪ್ರತಿ ಅವಧಿಯಲ್ಲಿಯೂ ಕೂಡ ಅತ್ಯಂತ ಪ್ರಬಲವಾದ ಆಟಗಾರರಿಗೆ ಸವಾಲೊಡ್ಡಬಲ್ಲ ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ. ಆಗಿರುವಂತಹ ಡಿಸಿಷನ್ ಬರ್ತಾ ಇದೆ. ಅಲ್ಲಿ ತೀರ್ಪುಗಾರರ ಕಣ್ಣುಗಳು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾರೆ. ದಾಳಿ 4-3 ಚೈತನ್ಯ ಆಕ್ರಮಣ. ಪ್ರಮುಖ ದಾಳಿಗಾರಿಗೆ ವಿಶ್ರಾಂತಿ ನೀಡಿ ಚೈತನ್ಯ ಆಕ್ರಮಣದಲ್ಲಿ ಒಂದು ಸಾಪಾಗಿದೆ. ಅಂಕವನ್ನು ಗಳಿಸಿಕೊಳ್ಳಬೇಕಾದಂತಹ ಒತ್ತಡದ ಸ್ಥಿತಿಯಲ್ಲಿರುವಂತೆ 4-3 ಒಂದು ಅಂಕದ ಅಂತರವನ್ನು ಈ ಪಂದ್ಯದಲ್ಲಿ ಬಳಸಿಕೊಳ್ಳುತ್ತಾರೆ. ಲಕ್ಷ್ಮೀ ಅಭಿಮಾನಿ ಬಳಗ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಪರವಾಗಿ ದಾದಾ ಸಾಹೇಬ್ ತಂಡದ ಪ್ರಮುಖ ಆಟಗಾರ ಹೊರಭಾಗದಲ್ಲಿರುವಂತಹ ತಂಡದ ಜವಾಬ್ದಾರಿಯನ್ನು ಕೋಚ್ ಆಗಿ ಕಾಂಬಿನೇಷನ್ಗೆ ಸಾಥ್ ಸಿಕ್ಕಿದೆ. ಪರಿಣಾಮ ಪಂದ್ಯದಲ್ಲಿ 5-3 ಅಂತರ 2 ಮುನ್ನಡೆಯ ಆಧಾರದಲ್ಲಿ ದಾಳಿಯಲ್ಲಿ ದಾಳಿ ಕಿಕ್ ಮೂಲಕ ಅಂಕ ಬರುತ್ತಾರೆ. 6-3 ಅಂತರ 3 ಮುನ್ನಡೆಯ ಅವಧಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ದಾಳಿಯಲ್ಲಿರುತ್ತಾರೆ ಮೂಲತಃ ಮಹಾರಾಷ್ಟ್ರದ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ತಂಡದ ಪ್ರಮುಖ ಆಟಗಾರನಾಗಿ ಪ್ರಮುಖ ಎರಡೂ ತಂಡಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಂಡಿರುವಂತಹ ಆಟದಲ್ಲಿ ಗುರುತಿಸಿಕೊಳ್ಳಬಲ್ಲ ಹೆಜ್ಜೆಯ ಪೂರ್ಣ ಯೋಚನೆ. ಅಂತರ ಕಡಿಮೆ 6-4 ಬರೆದ ದಾಳಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡಿರುವಂತಹ ಭಾರತ 4 ಡಿಫೆಂಡರ್ಗಳ ಮಧ್ಯೆ ಒತ್ತಡವಿದೆ. ಐನಾಪುರ ಕಬಡ್ಡಿ ವೈಭವದಲ್ಲಿ ಗೆಲ್ಲಬೇಕಾದ ಒತ್ತಡಗಳ ಮೂಲಕ ಮುಂದುವರಿಸಿದ ಪ್ರತಿ ಪ್ರೇಕ್ಷಕರನ್ನು ಸೆಳೆಯಬಲ್ಲಂತ ಪಂದ್ಯವಾಗಿದೆ. ಪ್ರತಿಕೂಲತೆಗಳ ಪರಿಣಾಮಗಳಲ್ಲಿ ಶ್ರೇಷ್ಠವಾದ ಕಬಡ್ಡಿಯ ಅನುಭವಗಳನ್ನು ಒಳ ಅಂಕಣದಲ್ಲಿ ನಾವು ಕಾಣ್ತಾ 6
ಆರರಲ್ಲಿ ರಥನ ದಾಳಿಯಲ್ಲಿ ರಥನಾಕ್ರಮಣ ಅಣ್ಣ ಬಾಟ್ಲು ಹಿಡಿಬೇಡ್ರ ಮಾತು ತುಂಬ ಸಮಿತಿ ಅಭಿಮಾನಿ ಬಳಗ ಮುನ್ನಡೆಯಲ್ಲಿ 9-6ರಲ್ಲಿ 3 ಅಂಕಗಳ ಅಂತರದಲ್ಲಿ ವೀರೇಂದ್ರ ಮಂಡಳಿ ಬಂದಿದೆ ಅಂತಿಮವಾಗಿ 10-6ರಲ್ಲಿ ಅಂತರ 4ರಲ್ಲಿ ಮುನ್ನಡೆಯ ಅಂತರ ಕಳೆದ ದಾಳಿಯಲ್ಲಿ 3 ಸೃಷ್ಟಿ ಸೂಪರ್ ರನ್ ಮಾಡಿದ ರಥನ ಸೂಪರ್ ಟ್ಯಾಕಿಂಗ್ ಆನ್ ಆಗಿದ ಕದನದಲ್ಲಿ ವೇಗವನ್ನು ಅಳವಡಿಸಿಕೊಳ್ಳಬಲ್ಲ ಅತ್ಯಂತ ಪ್ರಬುದ್ಧ ಆಟಗಾರ ರತನ್ ದಾಳಿ ಮುಂದುವರಿತಾರೆ ಪ್ರಗತಿಯ ಕಾರ್ಯಾಚರಣೆ ಮೂಲಕವಾಗಿ ಒಳ್ಳೆ ಭಾಗದಲ್ಲಿ ಅಂಕವಿಲ್ಲದೆ ವಾಪಸ್ ಆದರೆ ಮಹಾರಾಷ್ಟ್ರದ ಜೂನಿಯರ್ ಆಟಗಾರ ರೋಹನ್ ಒಳ್ಳೆ ಭಾಗದಲ್ಲಿ ದಾಳಿಗೆ ಆಕ್ರಮಣಕಾರಿ ಮನೋಭಾವಗಳನ್ನು ಹೊಂದಿರುವಂತಹ ಜೂನಿಯರ್ ಆಟಗಾರ ಪ್ರತಿ ದಾಳಿಯ ಸಮರ್ಪಕ ಹೆಜ್ಜೆ ಯಾವ ಹಂತದವರೆಗೆ ತಲುಪಲಿದೆ ಈ ಸ್ಪರ್ಧೆಯ ಶ್ರೇಷ್ಠತೆ ಅಂಕವಿಲ್ಲದ ಮರಳು ವೇಳೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಭರತ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಲಾಭವನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಅವರ ಅಂಕದಲ್ಲಿರುವ ವಿಶ್ವಾಸದಲ್ಲಿ ಭರತ ದಾಳಿ 10-6 ಐದಾಪುರ ಕಬಡ್ಡಿ ಮೈಪುರದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಪ್ರೇಕ್ಷಕ ವರ್ಗ ನೋಡಿ ಗ್ಯಾಲರಿಯಲ್ಲಿ ಬಹಳಷ್ಟು ಜಾಗ ಖಾಲಿ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಗ್ಯಾಲರಿಗೆ ತೆರಳಿ ಗಳಿಸಿಕೊಳ್ಳುವ ಮೂಲಕ ಪ್ರತಿ ಸಮಯದಲ್ಲಿ ಕೂಡ ಜಾಗರಣೆ ಬೇಕಾಗಿದೆ ದಾದಾ ಸಾವು ದಾಳಿಯಲ್ಲಿ ಆಟ ಮುಂದುವರಿತಾರೆ ಹೆಚ್ಚಿನ ಪ್ರದರ್ಶನವನ್ನು ಕಾದಿರಿಸಿಕೊಳ್ಳುವ ಹೆಜ್ಜೆಯಲ್ಲಿ ರನ್ನಿಂಗ್ ಹ್ಯಾಂಡ್ ಮಾಡುವಂತಹ ವಿಶ್ವಾಸದಲ್ಲಿ ಕವರ್ ವಿಭಾಗದಲ್ಲಿ ಪುನಃ ಸೋಮು ಲೆಫ್ಟ್ ಕವರ್ ನಲ್ಲಿ ಪುನಃ ಕಾಣಬಹುದಾಗಿದೆ ರೈಟ್ ಕವರ್ ನಲ್ಲಿ ಸೋಮು ಇಲ್ಲಿ ಪಂದ್ಯ ಟೈಮ್ ಔಟ್ ಗ್ಯಾಲರಿಯಲ್ಲಿ ಬಹಳಷ್ಟು ಜಾಗ ಖಾಲಿ ಇದೆ ದಯವಿಟ್ಟು ನಿಂತಹ ಎಲ್ಲ ಪ್ರೇಕ್ಷಕರು ಗ್ಯಾಲರಿಗೆ ಹೋಗಿ ಅಲ್ಲಿದ್ದವರೆಲ್ಲ ಇದೀಗ ತಾನೇ ಚುನಾವಣೆಯ ಚಾಣಕ್ಯರು ಕರ್ತಕ್ಕಂಥ ಶಿವಕುಮಾರ್ ಸೋನಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಆದರದ ಸ್ವಾಗತವನ್ನು ಕೊಡ್ತಾರೆ. ಚೇತನ್ ಚೇತನ್ ಕುರ್ಚಿ ಕಡೆ ಎಸ್ ಕಣದಲ್ಲಿ ಮತ್ತೊಂದು 9ರಲ್ಲಿ ಹೋರಾಟದ ಅದರ ಜೊತೆಗೆ ನಮ್ಮ ಲಕ್ಷ್ಮಣ್ ಸೋದಿ ಸಾವುಕಾರರ ಆಪ್ತರಲ್ಲಿರ್ತಕ್ಕಂಥ
ಕ್ರೀಡಾಂಗಣ ಬಾಂಬೆಯವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸ್ಪರ್ಧೆಯ ಅಂಕಣದಲ್ಲಿ ನಮ್ಮೊಂದಿಗೆ ಅತಿಥಿ ಅಭ್ಯಾಗತಗಳು ಅನೇಕ ಮಂದಿ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮವನ್ನ ನಿರಂತರವಾಗಿ ನಮ್ಮ ಚಿದಾನಂದ ಸಮಿತಿಯವರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಬಡ್ಡಿ ಮೇಲೆ ಅಪಾರ ಪ್ರೀತಿಯ ಜೊತೆಗೆ ಈ ಕಾರ್ಯಕ್ರಮದ ಆಯೋಜನೆಯ ಬಂಧುಗಳ ಜೊತೆಗೆ ನಿರಂತರವಾದಂತಹ ಪ್ರೀತಿಯನ್ನು ತೋರ್ಪಡಿಸುವಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸಮುದ್ರಗಳ ಈ ಸ್ಪರ್ಧೆಯಲ್ಲಿ 4 ಅಂಕಗಳನ್ನ ಯಾವ ದಾಳಿಗಾರ ತರ್ತಾರೆ ಅವರಿಗೆ ಅಕ್ಷಯ್ ಅಲ್ಪಾಲ್ ಅವರಿಂದ 2,000ಗಳ ಘೋಷಣೆ ಆಗಿದೆ. ಹನ್ನೊಂದು 9ರಲ್ಲಿ ಡ್ಯೂ ಆರ್ಡರ್ನಲ್ಲಿ ಚೇತನ ದಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿರುತ್ತೆ. ವಾರಪತಿ ಸ್ಪೋರ್ಟ್ಸ್ ಅಕಾಡೆಮಿಯ ಒಳಭಾಗದಲ್ಲಿ ಏನಾಗಲಿದೆ ಪಂದ್ಯ ನಿಮಿಷ ಸೋಲು ದಾಖಲೆಗೆ ಪ್ರಯತ್ನ ಕವರ್ನಿಂದ 12 ಇದೇ ತಾನೇ ಮೋಳೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ನಮ್ಮ ಲಕ್ಷ್ಮಣ ಸೌರಿ ಸಹಕಾರ ಆಪ್ತರಾಗಿರ್ತಕ್ಕಂಥ ಕೂಡ ವೇದಿಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಮೋಳೆ ಗ್ರಾಮದ ಹಿರಿಯರು ನಮ್ಮ ಚಿದಾನಂದ ಸೌದಿ ಸಹಕಾರರ ಮಾರ್ಗದರ್ಶಕರು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ದಯಮಾಡಿ ತಾವು ಕೂಡ ವೇದಿಕೆ ಬರಬೇಕು. ಯಾರಪ್ಪ ಅಂದ್ರೆ and is due or die ಓಂಕಾರ್ ಗದನ್ ದಾವಣಗೆರೆಯಲ್ಲಿರುವಂತಹ ಆಟಗಾರ ಪೂರ್ಣ ಪ್ರಮಾಣದಲ್ಲಿರುವಂತಹ ಅತ್ಯಂತ ಶ್ರೇಷ್ಠ 2 ತಂಡಗಳು ಪ್ರಬಲವಾದ ಹೋರಾಟ. 12-11ರಲ್ಲಿ ಕದನ 1-1 ಅಂಕದ ಅಂತರ. ಭಾಗ್ಯಾರ पर मैच 1 अंक के अंतर पर है लक्ष्मण समिति टीम. ಕರೆಗೆ ಎಲ್ಲಾರು ಇವ್ರು 2,00,000 ಮಂದಿ ತಿಂಗಳ 12-11ರಲ್ಲಿ ಕದನ. ಭಾರತಿ ಸ್ಪೋರ್ಟ್ಸ್ ಅಕಾಡೆಮಿ ಅಂಕಣದಲ್ಲಿ ಭರತ ದಾಳಿಯಲ್ಲಿ 1-1 ಅಂಕದ ಅಂತರವಿದೆ. ಪಂದ್ಯದಲ್ಲಿ ಯಾವುದೇ ಸ್ಥಿತಿಯಲ್ಲೂ ಕೂಡ ಏನು ಆಗಬಹುದು, ಎಲ್ಲವೂ ಕೂಡ ಕಬಡ್ಡಿಯಲ್ಲಿ ಸಾಧ್ಯವಿದೆ. ಕಳೆದ ಒಂದಷ್ಟು ನಿರಾಸೆಯ ಏಕಮುಖ ಪಂದ್ಯಗಳನ್ನು ನೋಡಿದಂತ ಪ್ರೇಕ್ಷಕರಿಗೆ ಇಲ್ಲಿ ಪೈಸಾ ವಸೂಲ್ನ ಹೋರಾಟ ಸಿಗ್ತಾ ಇದೆ. ಯಾವದೇ ತುಂಬಿ ತುಳುತ್ತಿರುವಂತಹ ಪಂದ್ಯ. ಐನಾಪುರ ಕಬಡ್ಡಿ ವೈಭವದಲ್ಲಿ ಮತ್ತೆ ಓಂಕಾರ್ ಕಡೆ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿಯ ಪರವಾಗಿ ನಿರಂತರವಾದ ಸ್ಪರ್ಧೆಯ 1 ಅಂಕದ ಅಂತರ. ಪ್ರತಿ ದಾಳಿಗಳ ಪರಿಪೂರ್ಣತೆಗಳ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಭರತ ದಾಳಿಯಲ್ಲಿ परदीप काही आजकाल पण तिला बड्या विकास नाही आता एक चिल्ले आओ इला गेला ಸಮಯೋಚಿತವಾದ ಹೆಜ್ಜೆಯಲ್ಲಿ ತಂಡ ಎದುರಾಳಿಗೆ ಪ್ರತಿ ಅವಧಿಯಲ್ಲಿಯೂ ಕೂಡ ದಾಳಿಯಲ್ಲಿರುವಂತಹ ಆಟಗಾರ ಅತಿಥಿ ಆಟಗಾರರಾಗಿ ಒಳಭಾಗದಲ್ಲಿ ದಾಳಿ ಸಮಬಲಕ್ಕೆ ಒಳ್ಳೆದಾದ ಪಂದ್ಯ. राइड होना कर चलो शशाना शशाना चलो ಒಂದು ಯಾಕಂದ್ರೆ ರೈಡ್ ಆಡ್ತಾನ ಮಾತು ಕಳಿಸಿರಪ್ಪ ಶಶಾನ ಕಳಿಸಿರು ಶಶಾನ
ಕ್ವಶನ್ ಆಡಿಸ್ರು ವಸ್ತುನ ಮಾಡ್ರಿ ಮ್ಯಾಚ್ ಇಚ್ಚೈತೆ ಅಂತಿಮ ಕ್ಷಣದಲ್ಲಿ ಹೋರಾಟವಿದೆ ನ್ಯೂ ಆರ್ಡರ್ನಲ್ಲಿ ಅಂತಿಮ ಜೊತೆಗೆ ಬರಲು ಬಂದ 12ರಲ್ಲಿ 13-12 ಪೀರಾಮಾರ ಮ್ಯಾಚ್ ಒಂದೇ ಒಂದು ಅಂಕದ ಅಂತರ ಪ್ರತಿ ಪ್ರೇಕ್ಷಕರನ್ನು ಕೂಡ ಅಂಕಣದ ಒಳಭಾಗಕ್ಕೆ ಸೂಕ್ಷ್ಮ ಕಣ್ಣುಗಳನ್ನು ಸೆಳೆತದಂತೆ ಸೆಳೆಯಬಲ್ಲಂತ ಪಂದ್ಯ ಯಾರು ಗೆಲುವಿನ ನಗೆಯನ್ನು ಬಯಸಲ್ಲ ಅಂತಿಮ ಆಟಗಾರರನ್ನು ಹೊರಗಟ್ಟ ಮೂಲಕ ಪಂದ್ಯದಲ್ಲಿ ಹಿಡಿತದ ಕೆಳಗೆ ಅಲ್ಪ ಮುನ್ನಡೆಯಲ್ಲಿ ಪಂದ್ಯ 17-12 in favor of ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಮಹಾರಾಷ್ಟ್ರ. ಕರ್ನಾಟಕ ಮಹಾರಾಷ್ಟ್ರ ತಂಡಗಳ ಮೊದಲ ಕಾಣುತ್ತದೆ ರಥನ ಆಕ್ರಮಣವಿದೆ. ರಥನ ಒಂದು ಪ್ರಮಾಣದ ಡಿಫೆನ್ಸ್ನಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲ ಆಟಗಾರ ತನ್ನ ಪರಿಪೂರ್ಣವಾದ ಜವಾಬ್ದಾರಿಯ ಅನುಭವಗಳ ಜೊತೆಗೆ 17-13 17-13 ವೀರೇಂದ್ರ ಬಳ್ಳಿ ಹೈ ವೋಲ್ಟೇಜ್ ಪಂದ್ಯದ ರೋಚಕತೆಗಳನ್ನು ಸ್ಪಷ್ಟತೆಯಲ್ಲಿ ಉಳಿಸಿಕೊಳ್ಳಬಲ್ಲ ಪ್ರತಿ ಹಂತಗಳಲ್ಲಿ ಅವಕಾಶದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ 1913 ರಾಜನಿಗೆ ಮುಂದುವರಿದ 6 ಅಂಕಗಳ ಅಂತರ. ಮೆಲ್ಲನೆ ಆ್ಯಂಡ್ ಆಫ್ ಕೋರ್ಸ್ 20-13ರಲ್ಲಿ ಮತ್ತೆ ಪಂದ್ಯದ ಆರಂಭವಾಗಿದೆ. 7 ಅಂಕಗಳ ಅಂತರದ ಜೊತೆಗೆ ಮುನ್ನಡೆಯಲ್ಲಿ ಮಹಾರಾಷ್ಟ್ರ ತಂಡದ ಆಟಗಾರಗಳಿದ್ದಾರೆ. ಬದಲಾವಣೆಯ ಪರ್ವದ ಮೂಲಕವಾಗಿ ರಣಾಂಗಣದಲ್ಲಿ ಆರ್ಭಟವನ್ನು ಮುಂದುವರಿಸಿಕೊಂಡಿದ್ದಾರೆ. 21-13ರಲ್ಲಿ ಕದನ ವೀರೇಂದ್ರ ಬಳ್ಳಿ 21-13ರಲ್ಲಿ ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. ಇದೇ ಬಳಿಕ ಹೆಚ್ಚಿಸಬಲ್ಲ ಹೋರಾಟಗಳಿಗೆ ಸಾಕ್ಷಿಯಾಗಿದ್ದಂತ ಪಂದ್ಯ ಮೊದಲ ಅವಧಿಯಲ್ಲಿ ಆ ಬಳಿಕ ಅಲ್ಪ ಮುನ್ನಡೆಯೊಂದಿಗೆ ಈಗ ಸ್ಪರ್ಧೆಯ ಕಣದಲ್ಲಿ ಹೋರಾಟವನ್ನು ನಾವು ಕಾಣ್ತಾ ಇದ್ದೇವೆ. ತಿರುವುಗಳನ್ನು ಪಡ್ಕೊಳ್ಳಬಲ್ಲಂತ ಸೂಕ್ಷ್ಮತೆಗಳ ಮೂಲಕವಾಗಿ ಸ್ಪರ್ಧೆಯ ತಾಂತರತೆಗಳಲ್ಲಿ ಹೋರಾಟವಿದೆ. ಅದು ಡೋಸ್ ಗಿರಾಕಿ ಪ್ರತಿದಾಳಿಯಲ್ಲಿರುವಂತಹ ಆಟದ ಅವಧಿಯಲ್ಲಿ ಕಬಡ್ಡಿಯ ಶ್ರೇಷ್ಠವಾದ ಆಯೋಜನೆಯ ಮೂಲಕವಾಗಿ ಗತಕಾಲದ ಇತಿಹಾಸವಿರುವಂತಹ ಕಬಡ್ಡಿಯ ಅನೇಕ ವರ್ಷಗಳ ಹಿಂದಿನ ಮಣ್ಣಂಕಣದಿಂದೀಗ ಮಾರ್ಪಡಿಸಿ ನಾಟಂಕಣದಲ್ಲಿ ರಂಗೇರಿಸಿಕೊಂಡು ನವಮದುವಿನಂತೆ ಸಿಂಗರಿಸಿಕೊಂಡ ಕಬಡ್ಡಿಯ ಆರ್ಭಟ ಐನಾಪುರದ ಕಬಡ್ಡಿಯ ವೈಭವದಲ್ಲಿ ಅಭಿನಂದ ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್, ಹಿಮಾಚಲ ಪ್ರದೇಶ ಮುಂತಾದ ಭಿನ್ನ ಭಿನ್ನ ಭಾಗಗಳಿಂದ ಬಂದಿರುವಂತಹ ತಂಡಗಳು ಐನಾಪುರದಲ್ಲಿ ಕಬಡ್ಡಿಯ ಪರಿಶುದ್ಧ ಲಾಭವನ್ನು ಗಳಿಸಿಕೊಳ್ಳಬೇಕಾದ क्या हो सकता है? ये है जो ऑर्डर बिना पॉइंट के साथ वापस बैठा दो बाहर बैठा है और बिल्कुल के सामने आकर रोकने की कोशिश कामयाब हो चुकी है. लास्ट एंड फाइनल तौर पर एसएसबी राजस्थान
राजस्थान ये आपका मुकाबला अंतिम मैदान के लिए भगवान अंतिम बारामती आपल्याला तिसरा मुकाबला आहे आपण क्रीडा नंबर 1 वर येत आहे आणि के पाटील बारामती वर्सेस राजस्थान अंतिम भगवान इट इज द लास्ट सेमीफायनल कॉम्पिटिशन 26 ಪ್ರಮುಖ ಆಟಗಾರರುಗಳು ತಡವರಿಸಿಕೊಂಡಿದ್ದಾರೆ 27-13ರಲ್ಲಿ ಅಂತರ 14ಕ್ಕೇರಿದೆ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಅವಧಿಯಲ್ಲಿ ಪಾಯಿಂಟ್ ಸರಿ ಇದೆ ಸರ್ 27-14 ಅಂತರ 13ರಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವಂತಹ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗ್ಗೆ ಸ್ಪರ್ಧೆಗಳಲ್ಲಿ ಬಹಳಷ್ಟು ನಿರಾಸೆಯನ್ನು ಮೂಡಿಸಿದಂತ ಪಂದ್ಯಗಳು ಮತ್ತೆ ರೋಚಕ ಘಟ್ಟಕ್ಕೆ ತಲುಪಿರುವಂತಹ ಹೋರಾಟವಾಗಲಿದೆ ಈ ಪಂದ್ಯ ರಥನ ಆಕ್ರಮಣಗಳು ಮೆಡ್ಲೈನ್ನ ಸಮೀಪದಲ್ಲಿಯೇ ಇಂಚುಗಳ ಅಂತರದಲ್ಲಿತ್ತು ದಾಳಿಯಲ್ಲಿ ಒಂದಷ್ಟು ಸಮರ್ಥತೆಯ ಪ್ರಭಾವತೆಯ ಕಡಿಮೆ 28-14ರಲ್ಲಿ ಅಂತರ 28-14 in favor of Maharashtra. ಯಾವ ಹಂತಕ್ಕೆ ತಲುಪಲಿದೆ ಮರಳಿ ಬರಬಹುದೇ ಆಟದಲ್ಲಿ ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯವಿದೆ ಅಂತಿಮ ಕ್ಷಣಗಳಲ್ಲಿ ಕೂಡ ಬಹಳಷ್ಟು ಅಂತರದ ಅಂಕಗಳಿಕೆಯನ್ನ ಏಕಮುಖವಾಗಿಸಿ ಪಂದ್ಯ ಗೆದ್ದ ಅನೇಕ ತಂಡಗಳ ಉದಾಹರಣೆಗಳಿದೆ ಇದು ಸ್ಥಳೀಯ ಹುಡುಗರು ಹಾಗಾಗಿ ಪಂದ್ಯ ಮತ್ತೆ ರೋಚಕತೆಗೆ ತರಬಲ್ಲ ಸಾಮರ್ಥ್ಯ ಒಂದು ಖಂಡಿತ ಇದ್ದೇ ಇರುತ್ತೆ 28-14ರಲ್ಲಿ ವೀರೇಂದ್ರ 28-14ರಲ್ಲಿ ಸ್ಪರ್ಧೆ ಮುನ್ನಡೆಯ ತಂತ್ರವನ್ನ ಹೆಣೆದುಕೊಳ್ಳಬಲ್ಲ ವಿಶ್ವಾಸದಲ್ಲಿ ಡಿಫೆಂಡರ್ಗಳ ಕೈ ಚರಕ ಮುಂದುವರಿಯುವ ಸೋಮನ ಕ್ರಮವಾಗಿ ಟ್ಯಾಕಲ್ನಲ್ಲಿ ರೈಟ್ ಕಾರ್ನರ್ನಿಂದ ಆಕ್ರಮಣ ಬಂತು ಮರಳಿದ 28-15ರಲ್ಲಿ ಒಂದೊಂದನೇ ಅಂಕಗಳನ್ನು ಪಡೆದುಕೊಂಡ ಮೂಲಕ ಪಂದ್ಯದಲ್ಲಿ ಮರಳಬಹುದೇ ಯಾವ ಹಂತಕ್ಕೆ ತಲುಪಬಹುದು ಈ ಪಂದ್ಯದ ನಿರೀಕ್ಷೆಗಳು ಒತ್ತಡದಲ್ಲಿ ಎರಡೂ ತಂಡಗಳಿದೆ ಗೆಲ್ಲಬೇಕು ಗೆಲುವಂತೂ ಬೇಕೇ ಬೇಕು ಪ್ರತಿದಾಳಿಯ ಸಮರ್ಪಕವಾದ ಹೆಜ್ಜೆಗಳ ಮೂಲಕವಾಗಿ ಹಲೋ ಇವತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ರಾಷ್ಟ್ರಮಟ್ಟದ ಎ ಕಬಡ್ಡಿ ಈ ಪಂದ್ಯಾವಳಿಯನ್ನು ತಾವೇನು ಅತ್ಯಂತ ಖುಷಿ ಪಡ್ತಾ ಇದ್ದೀರಿ. ಈ ಒಟ್ಟಾರೆ ಈ ಪಂದ್ಯಾವಳಿಯ ಆಯೋಜನೆಗೆ ಸಾಕಷ್ಟು ಈ ಹಿಂದೆ ತೆರೆ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ ಅಂತ ಯಾವತ್ತು ಜನರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಈ ನಿನ್ನೆ ಶಿವನ ಹೇಳಿದಾಗ ಸುಮಾರು ಈ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಾದ್ರೆ ಸುಮಾರು ಒಂದು 3 ದಿನ ಟೈಮ್ ಹಿಡಿತೈತಿ. ಅಂತಂದ್ರೊಳಗೆ ಕೇವಲ 15 ದಿನದೊಳಗೆ ಈ ಭರ್ಜರಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ನನ್ನ ಮೊದಲಿಗೆ ಲಕ್ಷ್ಮಣನ ಸೌದಿ ಹಾಗೂ ಅವರ ಸುಪುತ್ರರಾದಂಥ ಶ್ರೀ ಶಿವಣ್ಣ ಸೌದಿ ಅವರಿಗೆ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಅವರಿಗೆ ಅವ್ರ ತಂದೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಈ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಗ್ರಾಮಸ್ಥರವಾಗಿ ಸಲ್ಲಿಸಿ ಮೊದಲಿಗೆ ಈ ಕಾರ್ಯಕ್ರಮ ಆಯೋಜನೆಗೆ ಸಹಕರಿಸಿದಂಥ ಶ್ರೀ ಗುಂಡೋಣ್ಣ ಕೋಟ್ಗೋಪ್, ಶ್ರೀ ಅಪ್ಪ ಸಾಹೇಬ್ ಅಪರಾಜ್, ಮಾಮಾ ಸಾಹೇಬ್ ಲೋಂಡೆ ಹಾಗೂ ಅಶೋಕ್ ಅಪರಾಜ್ ಇವರು ವೇದಿಕೆ ಮೇಲೆ ಆಗಮಿಸುವುದನ್ನು ನಾನು ವಿನಂತಿಸಿಕೊಳ್ತೇನೆ. ಶ್ರೀ ಗುಂಡೋಣ್ಣ ಕೋಟ್ಗೋಪ್, ಅಪ್ಪ ಸಾಹೇಬ್ ಅಪರಾಜ್, ಮಾಮಾ ಸಾಹೇಬ್ ಲೋಂಡೆ ಹಾಗೂ ಅಶೋಕ್ ಅಪರಾಜ್ ಇವರು ವೇದಿಕೆಗೆ ಆಗಮಿಸುವುದನ್ನು ನಾನು ವಿನಂತಿಸಿಕೊಳ್ತೇನೆ. ಅವರಿಗೆ ಮೊದಲು ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರ ಶ್ರಮಕ್ಕೆ ತಾವು
ಅದೇ ರೀತಿ ಪ್ರಕಾಶ್ ಶಿಂಗೆ ಅವರು ಸಹಿತ ಈಗ ಆಗಮಿಸಬೇಕು. ಸತತವಾಗಿ 8 ದಿನದಿಂದ ನಿಂತಿಲ್ಲದೆ ಈ ಕಾರ್ಯಕ್ರಮಕ್ಕೆ ಅಶೋಕ್ ಒಂದು ಪ್ರೈಸ್ ಹಾದ್ರಿ ಪ್ರೈಸ್ ಅದೇ ರೀತಿ ಈ ಕಾರ್ಯಕ್ರಮದ ಆಯೋಜನೆಗೆ ಶ್ರೀ ಭರತೇಶ್ ಪಾಟೀಲ್ ತಾಂಡ್ ಪ್ರಫುಲ್ಲನ ಕಾಣಿಸಿ ಅಪ್ಪಸಾಬ್ ಬತ್ವಾಡ್ ರಾಜು ನಾಯಕ್ ಅವರು ಸಹಿತ ವೇದಿಕೆಗೆ बारामती आपल्या विरुद्ध संघ SSB राजस्थान मैदानावर हजर झाला आहे. आपण ताबडतोब मैदान द्यायचं आहे. अनिकेत पाटील बारामती प्रकाश गाडियर मिस्टर नागेश अनिकेत पाटील बारामती संघ गणेश चला लासा विश्वविद्यालय संघ मैदानामध्ये या. अनिकेत पाटील बारामती कायम एक कमाल. अनिकेत पाटील बारामती संघ मैदानात चला. आपला विरुद्ध संघ राजस्थान मैदानामध्ये हजर आहे. चला लवकर. सदा दोडवणे मल्लू गाडियर प्रकाश गाडियर सदा दोडवणे मल्लू गाडियर प्रकाश गाडियर इंद्राई गाडी वटर चला अनिकेत पाटील बारामती संघ मैदान चला. डबल टाकून नावाच्या मिश्रणावर मल्लू गाडियर मल्लू अनिकेत पाटील बारामती संघ मैदानात चला. सुमित कुसकाळे प्रभू लिंबिकाई अप्पू कुमार जयकर कुमार